ಕಾಂಗ್ರೆಸ್ ರಾಮ ಮಂದಿರ ಉದ್ಘಾಟನೆ ಬರಲಿಲ್ಲ ಯಾರು ಲೀಡರ್ಗಳು. ಈ ನಡುವೆ ಒಂದೇ ಒಂದು ಬಂದೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಖಾನ್ ಅವರಿಗೆ ಮುನ್ನಡೆ ಅಂದ್ರೆ PC ಮೋಹನ್ ಅವರಿಗೆ ಹಿನ್ನಡೆ ಆಗ್ತಾ ಇದೆ. ಬೆಂಗಳೂರು ಸೆಂಟ್ರಲ್ ನಲ್ಲಿ ಜಾರ್ಖಂಡ್ನಲ್ಲಿ ನೆಕ್ ಟು ನೆಕ್ ಫೈಟ್ ಅನ್ನುವ ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಸಮಬಲದ ಹೋರಾಟವನ್ನು ನಡೆಸ್ತಾ ಇರುವಂತಹ ಕೈಕಮಲ ಪಾಳ್ಯ NDA 7 ಇಂಡಿ 7 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಪಾಡ್ಕೊಳ್ತಾ ಇದೆ. ಜಾರ್ಖಂಡ್ನಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವ ಮಾಹಿತಿ. ಸಮಬಲದ ಹೋರಾಟ ಜಾರ್ಖಂಡ್ನಲ್ಲಿ. NDA ಕೂಡ 7, ಇಂಡಿ ಒಕ್ಕೂಟ ಕೂಡ 7. ನೋಡಿ, ಅದು ಪ್ರಮುಖವಾಗಿ ಉತ್ತರ ಭಾರತದಲ್ಲಿ ಸಮಬಲದ ಹೋರಾಟ ಅಂತಂದ್ರೆ ಕಾಂಗ್ರೆಸ್ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದೆ. ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಹಿನ್ನಡೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮಾಜಿ ಶಾಸಕ ರಾಜೀವ್ ಗೌಡಗೆ ಹಿನ್ನಡೆ, ವೇಣುಗೋಪಾಲ್ ನಾಯಕ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಸುರಪುರ ಬೈ ಎಲೆಕ್ಷನ್ ಕೂಡ ಆಗಿತ್ತು, ಅದರ ರಿಸಲ್ಟ್ ಕೂಡ ಇವತ್ತೇ. ಹಾಗಾಗಿ ಬಿಜೆಪಿ ಹಿನ್ನಡೆಯನ್ನ ಅನುಭವಿಸಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕೋಲಾರದಲ್ಲಿ ಬದಲಾಯಿತಾ ಅಖಾಡ. ಕೋಲಾರದಲ್ಲಿ 76,000 ಲೀಡ್ ನಿಂದ ದಿಢೀರ್ ಕುಸಿತ. ನೋಡಿ, 76,000ದಿಂದ ದಿಢೀರ್ ಕುಸಿತ ಆಗಿದೆ. 10,126 ಮತಗಳಿಂದ ಅಂತರವನ್ನ ಕಾಪಾಡಿಕೊಂಡಿದ್ದಾರೆ JDS ಅಭ್ಯರ್ಥಿ ಮಲ್ಲೇಶ್ ಬಾಬು. ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಡ್ಬಿಡೋಣ. 76,000 ಇದ್ದಂತ ಲೀಡ್ ಏಕದಮ್ 10,000 ಬಹಳ ನಿರೀಕ್ಷೆ ಇತ್ತು ಅನ್ಸುತ್ತೆ JDS ನವರಿಗೆ ಕೋಲಾರದ ಬಗ್ಗೆ. ಆಲ್ ಆಫ್ ಅ ಸಡನ್ ಲೀಡ್ ಕೂಡ ತುಂಬಾ ಕಡಿಮೆ ಆಗ್ತಾ ಇದೆ. ಏನು ಅನಿಸ್ತಾ ಇದೆ? ಇಲ್ಲ ನೋಡಿ, ಇನ್ನ ಕಡಿಮೆ ಆಗ್ಬೋದು. ಗೆಲ್ಲೋದು ಮಲ್ಲೇಶ್ ಬಾಬು ಅವರೇ. ಅವ್ರು ಮಾಡಿರೋಂಥ ಕೆಲಸಗಳು ಜನ ಖಂಡಿತವಾಗಿಯೂ ಮೆಚ್ಕೊಂಡಿದ್ದಾರೆ. ಇವಾಗ ಏನೋ ಅಲ್ಲಿ ಇಲ್ಲಿ ಒಂದು 10,000 15,000 ಲೀಡಿಂದ ಏನೋ ಅವರು ಹಿನ್ನಡೆ ಅಂದರೆ ಈಗ ಸದ್ಯಕ್ಕೆ ಏನು ತೋರಿಸ್ತಾ ಇದೆ ನಿಮ್ಮ ಒಂದು ಟಿ ವಿಯಲ್ಲಿ. ಬಟ್ ಆದರೆ ಖಂಡಿತವಾಗ್ಲೂ ನಾವೇ ಗೆಲ್ಲೋದಲ್ಲಿ. ಕೋಲಾರದಿಂದ ಬಂದಿರೋಂಥ ಸರ್ವೆ ಕೂಡ ಹೇಳುತ್ತೆ ಮಲ್ಲೇಶ್ ಬಾಬು ಅವರು ಇವಾಗಿಂದ ಅವರು ಸೋತಿದ್ರೂ ಸಹ ಮಲ್ಲೇಶ್ ಬಾಬು ಅವರು ಕಷ್ಟಪಟ್ಟಿದ್ದಾರೆ, ಮತ್ತು ಅಲ್ಲಿ ಜನರ ಒಂದು ನಂಬಿಕೆಗೆ ಪಾತ್ರವಾಗಿದ್ದಾರೆ. ಅವರು ಅಲ್ಲಿ ಎಲ್ಲ ರೀತಿಯಾದ ಕೆಲಸ ಮಾಡ್ತಾರೆ. ಸೊ ಇನ್ನು ಕೊನೆ ಕ್ಷಣದ ತನಕ ವಿಶ್ವಾಸ ಇಟ್ಕೊಳ್ತೀರಿ ಆ ಲೀಡ್ ಜಾಸ್ತಿ ಆಗಬಹುದು ಅಂತ? ಓಕೆ ನೋಡಿ, ಮಲ್ಲೇಶ್ ಬಾಬು ಅವರು ಮಾಜಿ IAS ಆಫೀಸರ್ ಮುನಿಸ್ವಾಮಿಯವ್ರ ಮಗ. ಅವರು ಬೆಂಗಳೂರಿಂದ ಅಲ್ಲಿ ಹೋಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೆ ಕಡಿಮೆ ಅಂತ ಜನರ ಆರೋಪ ಇತ್ತು. ನಾವು ಹೊಸ ಅಭ್ಯರ್ಥಿ ಕೊಟ್ವಿ, ನಮ್ಮಲ್ಲೂ ಹೊಸ ಅಭ್ಯರ್ಥಿ ಕೊಟ್ವಿ. ಕೇಳಿ ಒಂದು ನಿಮಿಷ. ಅವರು 76ರಲ್ಲಿ ಇತ್ತು, ಅಲ್ಲಿ ತೋರಿಸ್ತಾ ಇದ್ದೀರಾ ಅಂತ ಮೇಡಮ್ ಏನೋ ತಡವರಿಸ್ತಾ ಇದ್ರು. ಅಲ್ಲೇ ತೋರಿಸ್ತಿರೋದು ಇದೂ 10,000 ಚಿಲ್ಲರೆ ಕುಸಿತ ಆಯಿತು ಅಂತ. ಸೊ ಭಾರಿ ಕುಸಿತ ಆಗಿದೆ. ಕೋಲಾರ ಜನ ಭಾಳ ಸೆನ್ಸಿಟಿವ್ ಇದ್ದಾರೆ. ಕಳೆದ ಬಾರಿ ಈ NDA ಮೈತ್ರಿಕೂಟದ ಅಭ್ಯರ್ಥಿ ಅಂತ ಮುನಿಸ್ವಾಮಿಯವ್ರನ್ನ ಗೆಲ್ಲಿಸಿ ಅಲ್ಲಿ ಭಾಳ ಕೆಟ್ಟ ಹೆಸರು ಬಂತು. ಅಲ್ಲಿ ಜನಗಳ ನಡುವೆ ಎತ್ಕಟ್ಟಿ ಒಡೆದಾಟ ಮಾಡಿಸಿ ಅಲ್ಲಿ ಜನ ಎಲ್ಲ ಮಚ್ಚು ಮುನಿಸ್ವಾಮಿ ಅಂತ ಘೋಷಣೆ ಕೂಗಿ ಎಲ್ಲ ಭಾರಿ ಹಿನ್ನಡೆ ಆಗಿದೆ. ಸೊ ಕೊನೆಗೆ ರಿಸಲ್ಟ್ಸ್ ಎಲ್ಲ ಚೇಂಜ್ ಆಗುತ್ತೆ. ಕರ್ನಾಟಕದಲ್ಲಿ ನಮ್ಮ ಸೀಟು ಎಫೆಕ್ಟಿಂಗ್ ಮೈತ್ರಿ ಅಭ್ಯರ್ಥಿಗೆ ಆಗ್ತಾ ಇದೆಯಾ? ಡಬಲ್ ಡಿಜಿಟ್ ದಾಟುತ್ತೆ. ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕರ್ನಾಟಕದಲ್ಲಿ BJP 2 ಸಂಖ್ಯೆಗಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸೋದ್ರಲ್ಲಿ ಅನುಮಾನನೇ ಇಲ್ಲ. ಕೋಲಾರ ಅದಕ್ಕೊಂದು ಇಂಡಿಕೇಶನ್ನು. ಕೋಲಾರಲ್ಲಿ ಈಗ ಕೋಲಾರದ್ದು ಜಾತಿವಾರು ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಮತ್ತು ಭೌಗೋಳಿಕ ವ್ಯಾಪ್ತಿಯನ್ನು ನಾವು ಗಮನದಲ್ಲಿ ಇಟ್ಕೊಂಡೇ ಮಾತಾಡೋದಾದರೆ, ನಾನು ಮೂಲತಃ ಕೋಲಾರ ಜಿಲ್ಲೆಯವನಾಗಿರೋದ್ರಿಂದ ಖಂಡಿತವಾಗಿಯೂ ಅಲ್ಲಿ ನಮ್ಮ JDS ಅಭ್ಯರ್ಥಿ ಏನಿದ್ದಾರೆ, ನಮ್ಮ NDA ಅಲಯನ್ಸ್ ಅಭ್ಯರ್ಥಿ ಏನಿದ್ದಾರೆ, ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ. ಇದು ಒಂದು 10,000ಕ್ಕೆ ದಿಢೀರ್ ಕುಸಿತ ಅನ್ನುವಂಥದ್ದನ್ನು ಏನು ನೀವು ವ್ಯಾಖ್ಯಾನ ಮಾಡ್ತಾ ಇದ್ದೀರಲ್ಲ, ಕುಸ್ತಿರ್ಬೋದು. ಬಟ್ ಆದರೆ ಮೈತ್ರಿ ಸರ್ಕಾರ ಆವಾಗ ಇದ್ದಂತಹ ಈ ಡ್ಯಾಮ್ ಇರ್ಬೋದು ಮತ್ತೆ ಡೆವಲಪ್ಮೆಂಟ್ ಆಗಿರ್ಬೋದು, ಅದು ಬಿಜೆಪಿ JDS ಗಮನದಲ್ಲಿ ಇಟ್ಕೊಂಡೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕ್ಯಾಸ್ಟ್ ಕೆಮಿಸ್ಟ್ರಿ ಬಗ್ಗೆ, ಕೋಲಾರದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಒಳಗಡೆ ಕ್ಯಾಸ್ಟ್ ಕೆಮಿಸ್ಟ್ರಿ ಬಗ್ಗೆ ನಾವು ಗಮನಿಸೋದಾದರೆ, ಅಲ್ಲಿ ಒಂದು ರೀತಿ ಈಗ ಏನಾಗಿದೆ, ದಲಿತರಲ್ಲಿ ಅಸ್ಪೃಶ್ಯ ಜಾತಿ ಎಡಗೈ ಬಲಗೈನವರ ಸಂಖ್ಯೆ ಹೆಚ್ಚಿಗೆ ಇದೆ. 2 ಸಮುದಾಯಗಳ ಸಂಖ್ಯೆ ಹೆಚ್ಚಿಗೆ ಇದೆ. ಇವರು ಬೋವಿ ಸಮುದಾಯಕ್ಕೆ ಟಚಬಲ್ SCಗೆ ಸೇರಿದಂಥವ್ರು. ಸೊ ಹಾಗಾಗಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಓಟುಗಳು ಎಡಗೈ ಬಲಗೈ ಅನ್ಟಚಬಲ್ಸು ಜೊತೆ ಬೆರ್ತಾಗ ಮತಗಳ ಜೊತೆ ಬೆರ್ತಾಗ ನಮಗೆ ಲೀಡ್ ಬರೋ ಅಂಥ ಎಲ್ಲ ಅಂಶಗಳಿದ್ದಾವೆ. ಮೊದಲು ಕೆಲವು JDS ಇನ್ಫ್ಲೂಯೆನ್ಸ್ ಇರೋವಂಥ ಕ್ಷೇತ್ರಗಳಲ್ಲಿ ಎಣಿಕೆ ನಡೆದಿರ್ಬೋದು, ಅದಕ್ಕೆ ಅವ್ರು ಮುಂದೆ ಹೋಗಿರ್ಬೋದು. ಕೋಲಾರದಲ್ಲಿ ನಮ್ಮ ಶಾಸಕರು ಬಹಳ ಜನ ಇದ್ದಾರೆ ಮತ್ತು ಚೆನ್ನಾಗಿ ಕೆಲಸ ಆಗಿದೆ. ಕ್ಯಾಸ್ಟ್ ಕೆಮಿಸ್ಟ್ರಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡುತ್ತೆ. ಆ ಥರದ ಎಂಜಿನಿಯರಿಂಗ್ ಮಾಡಲಾಗಿದೆ. ಅಲ್ಲಲ್ಲ,
ಓಕೆ. ಖಂಡಿತ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣದ ಮಾಹಿತಿಯನ್ನು ನಿಮ್ಮ ತನಕ ತಲುಪಿಸುವ ಪ್ರಯತ್ನ ಮಾಡ್ತಾ ಇದೀವಿ. ಹಾಸನದ ಸಂಬಂಧಪಟ್ಟಂತೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಇವತ್ತಿನ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಅದು ಹಾಸನ. ಪ್ರಜ್ವಲ್ಗೆ ಮತ್ತೆ ಹಿನ್ನಡೆ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಶ್ರೇಯಸ್ ಪಟೇಲ್ಗೆ 10,000 ಮತಗಳ ಮುನ್ನಡೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆ ಮೂಲಕ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದು. ಹೌದು, ಹಾಸನ ಹಾ, JDS ನ ಭದ್ರಕೋಟೆ. ಇಂಥದ್ರಲ್ಲಿ ಶ್ರೇಯಸ್ ಪಟೇಲ್ ಈಗ ಮುನ್ನಡೆಯನ್ನ 10,000 ಮತಗಳಿಂದ ಮುನ್ನಡೆಯನ್ನ ಕಾಪಾಡ್ಕೊಳ್ತಾ ಇದ್ದಾರೆ. 10,000 ಮತಗಳ ಅಂತರದಿಂದ ಶ್ರೇಯಸ್ ಪಟೇಲ್ ಈಗ ಮುನ್ನಡೆಯನ್ನ ಕಾಪಾಡ್ಕೊಂಡಿದ್ದಾರೆ. JDS ಒಂದು ಲೆಕ್ಕಾಚಾರ ಆಯ್ತು. ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬಂದಿದ್ದು, ವೋಟಿಂಗ್ ಎಲ್ಲ ಆದ್ಮೇಲೆ ಅದ್ರ ಎಫೆಕ್ಟ್ ನಮ್ಗೆ ಆಗಲ್ಲಪ್ಪ, ಪ್ರಜ್ವಲ್ ರೇವಣ್ಣ ಗೆಲ್ಬಹುದು ಅಂತ. ಗೆದ್ರು ಅಷ್ಟೇ ಸೋತ್ರು ಅಷ್ಟೇ, ನೈತಿಕ ಹೊಣೆ ಹೊತ್ತವರು ಗೆದ್ರೆ ರಾಜೀನಾಮೆ ತೆಗೆದುಕೊಳ್ತೀವಿ ಅಂತ JDS ನಾಯಕರು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನೋಡಿ, difference ಇಲ್ಲ ಅನ್ಸುತ್ತೆ. ಯಾರು ಎಷ್ಟು ಕುತೂಹಲದಿಂದ ಕಾಯ್ತಿದಾರೋ ಇಲ್ಲೋ ಗೊತ್ತಿಲ್ಲ. SIT ಅಧಿಕಾರಿಗಳಂತೂ ಕಾಯ್ದು ಕುಳಿತಿದ್ದಾರೆ ಏನಾಗುತ್ತೆ ಅಂತೇಳಿ, ಹಾಸನ ಏನಾಗುತ್ತೆ ಅಂತೇಳಿ. ಹಾಸನ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ದಿದ್ದೆ ಆದ್ರೆ ಸಂಸದರು ಅಂತ ಕರಿಬೇಕು, ಸಂಸದ ಇನ್ ಕಸ್ಟಡಿ ಅನ್ನೋದೆಲ್ಲ ಬೆಳವಣಿಗೆ ಆಗುತ್ತೆ. ಬಹಳಷ್ಟು ಕುತೂಹಲಕಾರಿ ಕೇಳಿಸ್ತಾ ಇರುವಂತಹ ವಿಚಾರ. ಯಾಕೆಂದ್ರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ SIT ಕಸ್ಟಡಿಯಲ್ಲಿದ್ದಾರೆ. ಕಸ್ಟಡಿಯಲ್ಲೂ ಕೂಡ ಬಹಳ ಟೆನ್ಷನ್ ಅಲ್ಲಿದ್ದಾರೆ. ರಿಸಲ್ಟ್ ಏನಾಗ್ತಾ ಇದೆಯೋ ಅಂತೇಳಿ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೂ ಕೂಡ ಒಂದಷ್ಟು ಬೆಳವಣಿಗೆ ಆಗ್ತಾ ಇತ್ತು. ಈಗ ಅದೊಂದು ರೀತಿಯಲ್ಲಿ ಎಲ್ಲವೂ ಕೂಡ ತಲೆ ಕೆಳಗಾಗ್ತಾ ಇದೆ. ಹಾವು ಏಣಿ ಆಟ ಶುರುವಾಗುತ್ತಾ ಅನ್ನೋ ಲೆಕ್ಕಾಚಾರಗಳು ಈಗ ಹಾಸನದ ವಿಚಾರದಲ್ಲಿ ಮಾತನಾಡೋದಾದ್ರೆ, ಹಾಸನದಲ್ಲಿ ಮೇಡಮ್ ಹೇಳಿ, ಈಗ ಹಾಸನದ ಸದ್ಯದ ಟ್ರೆಂಡ್ ಗಮನಿಸಿದ್ರಿ. ಮೋಸ್ಟ್ಲಿ ನಿಮ್ಮ ಭಾವನೆಗಳು ಕೂಡ ಪ್ರಜ್ವಲ್ ರೇವಣ್ಣ ಸೋತ್ರು ಅಷ್ಟೇ ಬಿಟ್ರು ಅಷ್ಟೇ ಅನ್ನೋ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆಯಾ JDS ಪಾಳಿಯ ಅಂತ? ದೊಡ್ಡ ಮಟ್ಟದ ಮುಜುಗರ ಅಲ್ವಾ ಇದು? ಇಲ್ಲ ನೋಡಿ, ಅವರು ಗೆದ್ರೆ ಒಂದು ಸೋತ್ರೆ ಒಂದು ಅನ್ನೋದಿಲ್ಲ, ಅವರು ಗೆಲ್ತಾರೆ ಖಂಡಿತವಾಗಿಯೂ. ಬಟ್ ಇನ್ನು ಉಳಿದಿರೋಂಥದ್ದು ಏನಿದೆ ಅವರು ಕೋರ್ಟು ಅದು ನೋಡಿಕೊಳ್ಳುತ್ತೆ. ಆದರೆ ನಮ್ಮ ಪಕ್ಷ ಎಷ್ಟು BJP ಆಗಲಿ ಮತ್ತೆ ನಾವು ಮೈತ್ರಿ ಸರ್ಕಾರ ಯಾವ ರೀತಿ ಸಪೋರ್ಟ್ ಮಾಡಬೇಕು ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅವ್ರ ರಿಸಲ್ಟ್ ಏನಾಗುತ್ತೆ ಅಂತ. ಹೆಚ್ಚು ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ಅಲ್ಲಿಗೆ ಮುಜುಗರ ಅನುಭವಿಸ್ತಾ ಇದೆ JDS ಪಾಳಿಯ ಅನ್ನೋದು ಬಹಳ ಸ್ಪಷ್ಟ. ಹೈಕಮಾಂಡ್ ಏನು ಮಾಡಿದೆ ತೀರ್ಮಾನ, ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಇವಾಗ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ನೀವೇ ಕಾದು SIT ಯಾವ ರೀತಿ ಅಭಿಪ್ರಾಯಕ್ಕೆ ಬರ್ತಾರೆ ಏನಾಗುತ್ತೆ ನಾವು ನೋಡೋಣ. ಅಲ್ಲಿ ತನಕ ನಾವು ಜಡ್ಜ್ಮೆಂಟ್ ಕೊಡೋದಕ್ಕೆ ನಾವು JDS ಹೈಕಮಾಂಡ್ಗೆ ಕುಮಾರಸ್ವಾಮಿ ಅವರು ಸುಮ್ಮನೆ ಮಂಡುವಾದ ಮಾಡೋದು ಬಿಟ್ಟರೆ ಉಸಿರೇ ಇಲ್ದಂಗಾಗಿದೆ. ಯಾಕೆಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ನ್ಯೂಸ್ ಆಯಿತು ಇವ್ರದ್ದು. JDSನ ಮರ್ಯಾದೆ ಏನು ಅನ್ನೋದು ಅದಕ್ಕೆ ಬಂದು ಕುಟುಂಬಕ್ಕೆ ಸಂಬಂಧನೇ ಇಲ್ದಂತ ಇಲ್ಲ ಅಂತ ಹೇಳಿದಂತ ಬಗ್ಗೆ ಮಾತಾಡುವಂತ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು SIT ತನಿಖೆಯನ್ನ ನೀವು ಯಾವ ದಿಕ್ಕಿಗೆ ತಗೊಂಡು ಹೋಗ್ತಾ ಇದ್ದೀರಿ? ಯಾವ ದಿಕ್ಕಿಗೆ ತಗೊಂಡು ಹೋಗ್ತಾ ಇದ್ದೀರಿ? ಇದರಲ್ಲಿ ನೀವು ಪೂರ್ವಾಗ್ರಹ ಪೀಡಿತರಾಗಿದ್ದೀರೋ ಇಲ್ವೋ ಅನ್ನುವಂಥದ್ದನ್ನ ಖಂಡಿತವಾಗೂ ನೀವು ಆತ್ಮವಿಮರ್ಶೆ ಮಾಡಿಕೊಂಡು ಆತ್ಮಾವಲೋಕನದ ಮಾತುಗಳನ್ನ ಪ್ರಾಮಾಣಿಕವಾಗಿ ಹೇಳ್ಬೇಕು. ನೀವು ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡೋಣ. ನಿಮ್ಮ ಅಮಿತ್ ಶಾ ಅವ್ರಿಗೆ ಲೆಟರ್ ಬರೆದ್ರು, ಯಾರು ದೇವರಾಜೇಗೌಡರು, ನಿಮ್ಮ ಅಮಿತ್ ಶಾಗೆ ಅವಲೋಕನ ಮಾಡ್ಕೊಳ್ಳೋಕೆ ಹೇಳಿ. ಅಲ್ರಿ, ಮೋದಿ ಅವ್ರಿಗೆ ಹೇಳಿ. ನ್ಯಾಷನಲ್ ಮೀಡಿಯಾದಲ್ಲಿ ಪ್ರಶ್ನೆ ಕೊಟ್ಟರೆ ಪ್ರಾಮಾಣಿಕವಾಗಿ ಉತ್ತರ ಕೊಡೋದಕ್ಕೆ ನೀವು ಒಬ್ಬರು ಪತ್ರಕರ್ತರಾಗಿದ್ದಂತವರು ನ್ಯಾಷನಲ್ ಮೀಡಿಯಾದಲ್ಲಿ ತನಿಖೆ SIT ತನಿಖೆ ಅಲ್ರಿ, ನೀವು ಪ್ರಾಮಾಣಿಕವಾಗಿ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಅಲ್ಲರಿ, ನೀವು ನಿಮ್ಮ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನೀವು ಈ SIT ತನಿಖೆ ಅಲ್ರಿ, SIT ತನಿಖೆ ಪ್ರಾಪರ್ ಆಗಿ ಸರಿಯಾದಂತ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತೀರಾ ನೀವು? ನಾನು ಬೇರೆ ವಿಚಾರ ಮಾತಾಡಲ್ಲ, ಈ ವಿಚಾರ ಮಾತಾಡ್ತಾ ಇದ್ದೀನಿ. ನೀವು ಪ್ರಜ್ವಲ್ ರೇವಣ್ಣನ ವಿಷಯ ತಗೊಂಡಿದ್ದಕ್ಕೆ ನಾನು ಮಾತಾಡ್ತಾ ಇರುವಂತ ವಿಷಯ. ನೀವು ನಿಮ್ಮ SIT ತನಿಖೆ I'm going out. Talk about exit poll. That's it. ಅವರ ವೈಯಕ್ತಿಕ ವಿಷಯವನ್ನ ಇಲ್ಲಿ ತರೋದು ಬೇಡ. ಇದು ಎಕ್ಸಿಟ್ ಪೋಲ್. ಇದು ಎಕ್ಸ್ಕ್ಯೂಸ್ ಮೀ ಮಿಸ್ಟರ್, ಇದು ಎಕ್ಸಿಟ್ ಪೋಲ್. ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡಿ. ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡಿ. ನಿಮ್ಮ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡಿ. JDS ನವರು ಹೇಳ್ತಿದ್ದಾರೆ. ಹಾಗಾಗಿ ರಿಸಲ್ಟ್ ಏನಾಗುತ್ತೆ ಅದ್ರ ಮೇಲೆ ಪಕ್ಷ ಏನ್ ಡಿಸೈಡ್ ಮಾಡುತ್ತೆ ಅನ್ನೋದನ್ನ ಕಾದೋಡನ. ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ಅವರು ಹಿನ್ನಡೆ ಕಾಯ್ದಿರಿಸಿಕೊಂಡಿದ್ದಾರೆ. ಸೊ ಮತ್ತೊಂದು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಬಹುತೇಕ ಕರ್ನಾಟಕದ ಮಟ್ಟಿಗೆ 28 ಲೋಕಸಭಾ ಕ್ಷೇತ್ರಗಳನ್ನ ಗಮನಿಸಿದ್ರೆ ನೆಕ್ ಟು ನೆಕ್ ಫೈಟ್ ಹಲವು ಕ್ಷೇತ್ರಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹೈ ವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಡಾಕ್ಟರ್ CN ಮಂಜುನಾಥ್ ಅವರು ದೊಡ್ಡ ಮಟ್ಟದ ವಿಶ್ವಾಸ ವ್ಯಕ್ತಪಡಿಸ್ತಾರೆ, ಗೆದ್ದೇ ಗೆಲ್ತೀವಿ. ಬಂಡೆ ವರ್ಸಸ್ ಹೃದಯವಂತ ಅನ್ನೋ ರೀತಿಯಲ್ಲಿ ಪ್ರಚಾರಗಳನ್ನ ಮಾಡಿದ್ರು. ಜನರ ಮನಸ್ಸನ್ನ ತಲುಪುವಲ್ಲಿ ಯಶಸ್ವಿ ಆಗಿದ್ದೀವಿ, ಹೃದಯವಂತ ಬೇಕು ಅಂತ ಜನನೇ ಮೆಚ್ಚಿಕೊಂಡಿದ್ದಾರೆ ಅನ್ನುವಂತ ವಿಚಾರ ಹೇಳ್ತಿದ್ದಾರೆ. ಆ ಮೂಲಕ ಇಫ್ ಸಪೋಸ್ ಇದೇ ರಿಸಲ್ಟ್ ಏನಾದ್ರೂ ಕಂಟಿನ್ಯೂ ಆಗಿ